ನೇರ ಮಾತು ವಿತ್ ವಿಶ್ವಂಭರ. ಒಂದು ಮುಸ್ಲಿಂ ಕುಟುಂಬದ ಜಮೀನನ್ನು ನಾವು GPA ಮಾಡ್ಕೊಂಡಿದ್ವಿ. ಅವರ ಹೆಸರಲ್ಲಿ ಸಾಲ ಮಾಡಲಾಗಿತ್ತು, ಅದು ಕಟ್ಟುಬಾಕಿಯಾಗಿ. ಪರಸ್ಪರ ಚೆನ್ನಾಗಿದ್ದಾಗ ಒಂದು, ಅದು ಚೆನ್ನಾಗಿಲ್ಲ ಅಂದಾಗ ನಾವು ಆಪಾದನೆ ಮಾಡ್ತೀವಿ. ಅವರನ್ನ ಇಲ್ಲ ತಂದು ಹರಕೆ ಕುರಿ ಮಾಡಲಾಯಿತು. ಒಬ್ಬ ಉದ್ಯಮಿ ಅಥವಾ ಒಬ್ಬ ರಾಜಕಾರಣಿ ಹಾಗಾದ್ರೆ ಉದ್ಯಮವನ್ನೇ ಮಾಡಬಾರ್ದ? ವಸಂತ ನಾಯ್ಕ ರಾಜೀನಾಮೆ ಕೊಟ್ಟರು ಅವರ ಹುದ್ದೆಗೆ. ರವೀಂದ್ರ ನಾಯ್ಕ್ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿ ಆಗುವಂತಹ ಯೋಗ ಬಂದಾಗ ನಾನು ಅದಕ್ಕೆ ಸ್ಪರ್ಧೆಗೆ ಇಳೀತೇನೆ ಹೇಳುವಂತದ್ದು ಈ ಮೂಲಕ ಹೇಳಿ. ಈ ರೀತಿ ಆರೋಪಗಳು ಬಂದಲ್ಲೆಲ್ಲ ರವಿ ಶೆಗಡೆ ಅವರ ಮೇಲೆ ಅಥವಾ ಹಳೆ ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ರಾಮಕೃಷ್ಣ ಹೆಗಡೆ ಮೇಲೆ ಆರೋಪಗಳು ಬರುವಾಗ ಅದರ ಜೊತೆಗೆ ಎಲ್ಲೋ ದೀಪಕ್ ದೊಡ್ಡವರವರ ಹೆಸರು ಲಿಂಕ್ ಆಗತ್ತೆ, ಮುಸ್ತಗಿ ಅವರ ಹೆಸರು ಲಿಂಕ್ ಆಗತ್ತೆ. ಅಂದ್ರೆ ಈ ಇಡೀ ಒಂದು ತಂಡ ಇದನ್ನು ಮಾಡಿದೆ ಅನ್ನೋ ರೀತಿಯಲ್ಲಿ 1.5 ಕೋಟಿಗೆ ತಗೊಂಡಿದ್ರಂತೆ 5 ಕೋಟಿಗೆ ಹೋಗಿದೆ. ನಾನು ನಿಮ್ಮೇಲೆ ಬಿಡ್ತೇನೆ ಅಲ್ಲ. ವಿಶ್ವಂಬರ ಟಿವಿಯ ನೇರ ಮಾತು ಕಾರ್ಯಕ್ರಮ, ನಮ್ಮೊಂದಿಗಿದ್ದಾರೆ ವಿಶೇಷ ಅತಿಥಿ ಶ್ರೀ ದೀಪಕ್ ದೊಡ್ಡವರು. ಸೊ ಈಗ ನಿನ್ನೆ ಮಾತ್ರ ಅದೊಂದು ಲೋಕಸಭಾ ಚುನಾವಣೆ ಒಂದಷ್ಟು ಚರ್ಚೆಗಳಾಯಿತು. ಸೋಲಿನ ಕಾರಣಗಳನ್ನು ಹುಡುಕಲಾಯಿತು. ಸೋಲಿನ ಕಾರಣ ಏನು? ಇವತ್ತು ರಾಜಕೀಯ ವ್ಯವಸ್ಥೆ 2 ಅಥವಾ 3 ಪಕ್ಷಗಳಿಂದ ಅಭ್ಯರ್ಥಿಗಳು ನಿಲ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆ ನಿಟ್ಟಿನಲ್ಲಿ ನಮ್ಮ ಹೈಕಮಾಂಡ್ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರು ನಮ್ಮ ಭಾಗದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ನಂತರದ ನಮ್ಮ ಜಿಲ್ಲೆ ಮತ್ತು ಪಕ್ಕದ ಜಿಲ್ಲೆ ಎಲ್ಲಾ ನಾಯಕರು ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಾರೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಶ್ರೀಯುತ RV ದೇಶಪಾಂಡೆ ಅವರು, ಜಿಲ್ಲಾ ಮಂತ್ರಿಗಳು, ಎಲ್ಲ ಶಾಸಕರು ಕೂಡ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ. ಆದ್ರೆ ಇವತ್ತು ನಾವು ಸೋತಿದ್ದೇವೆ. 3 ಲಕ್ಷ ಚಿಲ್ಲರೆ ಮತಗಳಿಂದ ಮುನ್ನಡೆಯನ್ನ ಬಿಜೆಪಿಯವರು ಸಾಧಿಸಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನಿನ್ನೆ ಆತ್ಮಾವಲೋಕನ ಸಭೆಯನ್ನ ನಾವು ಮಾಡಿದ್ದೇವೆ. ಶ್ರೀಯುತ ಉಗ್ರಪ್ಪನವರು ಬಂದಿರತಕ್ಕಂಥದ್ದು, ಸತ್ಯಶೋಧನಾ ಸಮಿತಿ ಅಧ್ಯಕ್ಷರು, ಅನೇಕ ಚರ್ಚೆಗಳ. ಇವತ್ತು ನಮ್ಮ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಒಕ್ಕೊಡಲು ಹೇಳಿರ್ತಕ್ಕಂಥದ್ದು ಏನಂದ್ರೆ, ನಮ್ಮ ಪ್ರಯತ್ನವನ್ನ ಶಕ್ತಿ ಮೀರಿ ಮಾಡುತ್ತೇವೆ, ಅದು ನಮಗೆ ಸೋಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಾದೇಶಿಕವಾದಂತಹ ಸ್ಟ್ರಾಟಜಿಯನ್ನು ನಾವು ಮಾಡಲಿಕ್ಕೆ ಎಲ್ಲೋ ನಾವು ಸೋತಿದ್ದೇವೆ ಹೇಳುವಂತಹದ್ದು ನಮ್ಮ ಅನಿಸಿಕೆ. ಆ ದೃಷ್ಟಿಕೋನದಲ್ಲಿ ಮುಂದಿನ ಯಾವುದೇ ಚುನಾವಣೆ, ಗ್ರಾಮ ಪಂಚಾಯತ್ ಬರ್ತಕ್ಕಂತಹ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಚುನಾವಣೆಗಳಲ್ಲಿ ಪ್ರಾದೇಶಿಕವಾಗಿ ಸ್ಟ್ರಾಟಜಿಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನುವಂಥದ್ದನ್ನ ನಾವು ನಿನ್ನೆ ಎಲ್ಲರೂ ಕೂಡ ಮನಗಂಡು. ಈಗ ಪ್ರಾದೇಶಿಕ ಸ್ಟ್ರಾಟಜಿ ವಿಷಯ ಹೇಳ್ತಾ ನಿಮ್ಗೆ ಈ ನಮ್ಮ ಪ್ರಾದೇಶಿಕವಾಗಿ ಅಥವಾ ನಮ್ಮ ಜಿಲ್ಲೆಯ ಮಟ್ಟಿಗೆ ಅಭ್ಯರ್ಥಿ ಹೊರಗಿನವರಾಗಿ ಒಂದು, ಎರಡನೇದು ಅವರನ್ನ ಇಲ್ಲ ತಂದು ಹರಕೆ ಕುರಿ ಮಾಡಲಾಯಿತು. ಇವತ್ತು ಸಾಮಾಜಿಕ ನ್ಯಾಯ ಹೇಳುವಂತಹದ್ದು ಅದು ಎಲ್ಲಾ ಒಂದು ಸೆಕ್ಟರ್ಗಳಲ್ಲೂ ಅವಶ್ಯಕತೆ ಇರ್ತಕ್ಕಂಥದ್ದು. ಈ ಹಿಂದೆ ಸಹಜವಾಗಿ ಉತ್ತರ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾಗಿ ನಾವು ಕಣಕ್ಕಿಳಿಸಿರ್ತಕ್ಕಂಥದ್ದು ಇಲ್ಲಿ ದೇವರಾಯ ನಾಯ್ಕ ಇರಬಹುದು. ಇದಕ್ಕೂ ಹಿಂದೆ ನಮ್ದು ಸಮ್ಮಿಶ್ರವಾಗಿ ಆನಂದ್ ಅಸ್ತೋಟಿಕರ್ ಅವರು ಅಭ್ಯರ್ಥಿಯಾಗಿ, ಅವರು ಕೂಡ ಹೆಚ್ಚಿನದಾಗಿ ಉತ್ತರ ಕನ್ನಡ ಜಿಲ್ಲೆಯವರು ಸೀಮಿತವಾದಂತಹ ಒಬ್ಬರು ಬೆಂಬಲದೊಂದಿಗೆ ಹೊಂದಾಣಿಕೆಯ ಅಭ್ಯರ್ಥಿ ಆಗಿದ್ರು. ಆದ್ರೂ ಉತ್ತರ ಕನ್ನಡ ಜಿಲ್ಲೆ ಕರೆಕ್ಟ್ ಜಿಲ್ಲೆ ಈ ಬಾರಿ ಕೆಲವೊಮ್ಮೆ ರಾಜಕೀಯ ಪಕ್ಷಗಳು, ಅದು ಕಾಂಗ್ರೆಸ್ ಆಗಲಿ ಅಥವಾ ಬಿಜೆಪಿ ಅಥವಾ JDS, ಕೆಲವೊಮ್ಮೆ ಪ್ರಾದೇಶಿಕ ಲೆಕ್ಕಾಚಾರಗಳು ಅಥವಾ ಪ್ರಾದೇಶಿಕವಾಗಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು, ಕೆಲವೊಮ್ಮೆ ಜಾತಿ ವಿಚಾರದಲ್ಲಿ ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇವತ್ತು ಮರಾಠ ಸಮುದಾಯ ಹೆಚ್ಚಿನ ರೀತಿಯಲ್ಲಿ, ಉದಾಹರಣೆಗೆ ಅವರು ಮತದಾರರ ಸಂಖ್ಯೆಯಲ್ಲಿ ಅವ್ರದ್ದು ಕೂಡ ಪ್ರಮುಖ ಪಾತ್ರ ಇರುವಂತ ಸಂದರ್ಭ.
ಹೈಕಮಾಂಡ್ ಅವರು ಆ ನಿಟ್ಟಿನ ತೀರ್ಮಾನ ತಗೊಂಡಿರ್ಬೋದು ಹೇಳುವಂತದ್ದನ್ನು ಅದಕ್ಕಿಂತ ಮುಖ್ಯವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಮುಖ್ಯವಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳೇ ಇರಲಿಲ್ಲ, ಅಭ್ಯರ್ಥಿಯ ಕೊರತೆ ಇತ್ತು. ಯಾಕೆಂದ್ರೆ ಒಂದು ಹಂತದಲ್ಲಿ ಭೀಮಣ್ಣವರನ್ನ ಲೋಕಸಭೆಗೆ ನಿಲ್ಲಿಸುವ ಬಗ್ಗೆ ಚರ್ಚೆ ನಡೀತಿತ್ತು. ಇನ್ನೊಂದು ಹಂತದಲ್ಲಿ ಇನ್ಯಾರೋ ಅಭ್ಯರ್ಥಿಗಳನ್ನ ನಿಲ್ಲಿಸಬೇಕು ಅಥವಾ ಯಾರನ್ನ ಹುಡುಕಬೇಕು ಅನ್ನೋ ಪರಿಸ್ಥಿತಿ ಬಂದಿತ್ತು. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಗಟ್ಟಿಯಾಗಿದ್ದು ಸೂಕ್ತವಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಲ್ಲಿ ಎಡಬಿದ್ದು ಒಂದು, ಮತ್ತೆ ಇಲ್ಲಿ ಅಭ್ಯರ್ಥಿಗಳು ಯಾಕೆ ಸಿಗ್ಲಿಲ್ಲ? ನಾನು ಆ ಮಾತಿಗೆ ನನ್ನ ಸಹಮತ. ಇವತ್ತು ಭೀಮಣ್ಣ ಅವರು ನಿಜವಾಗ್ಲೂ ಅವ್ರು ನಿಂತಿದ್ರು ಕೂಡ ಒಬ್ಬ ಯೋಗ್ಯ ಅಭ್ಯರ್ಥಿ ಹೇಳುವಂಥದ್ದು ನಮ್ಮೆಲ್ಲರ ಭಾವ. ಅನೇಕ ಸಂದರ್ಭಗಳಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ದೇಶಪಾಂಡೆ ಅವ್ರನ್ನ ಕಣಕ್ಕಿಳಿಸಲಾಗಬಹುದು ಹೇಳುವಂಥದ್ದು ಚರ್ಚೆಗಳು ನಡೆದಿರ್ತಕ್ಕಂಥ ನಾವು ನೋಡಿದ್ದೇವೆ. ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಂಕಾಳ ವೈದ್ಯರು ಕೂಡ ಪ್ರತಿಸ್ಪರ್ಧೆ ಮಾಡಬಹುದು ಹೇಳುವಂಥದ್ದನ್ನು ಕೂಡ ನಾನು ಅನೇಕ ಮಾಧ್ಯಮದಲ್ಲಿ ಬಿಂಬಿತವಾಗಿದೆ. ಶ್ರೀಯುತ ರವಿನಾಯಕ್ ಅವರು ಕೂಡ ಒಬ್ಬ ಅರಣ್ಯ ಹೋರಾಟಗಾರರು, ಒಬ್ಬ ಹಿರಿಯ ರಾಜಕಾರಣಿ ಜಿಲ್ಲೆಯ, ಅವರು ಕೂಡ ಪ್ರಯತ್ನವನ್ನ ಸಾಕಷ್ಟು ಮಾಡಿರ್ತಕ್ಕಂತಹದ್ದು ನಾವು ಕೇಳ್ಪಟ್ಟಿದ್ದೇವೆ. ಅಲ್ಟಿಮೇಟ್ಲಿ ಒಂದು ರಾಷ್ಟ್ರೀಯ ಪಕ್ಷ ಆ ನಿರ್ಧಾರಗಳು ಇವತ್ತು ದೆಹಲಿ ಮಟ್ಟದಲ್ಲೂ ಅಥವಾ ರಾಜ್ಯ ಮಟ್ಟದ ನಾಯಕರುಗಳು ಏನು ಒಪಿನಿಯನ್ ಅನ್ನು ಕೊಟ್ಟಿರ್ತಾರೆ ದೆಹಲಿ, ಅದು ಎಕ್ಸಿಕ್ಯೂಟ್ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಅಭ್ಯರ್ಥಿ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರು ಆಯ್ಕೆ ಆಗಿದೆ. ಅವರು ಕೂಡ ಅನೇಕ ಒಳ್ಳೆಯ ಕೆಲಸಗಳನ್ನ ಹಿಂದೆ ಶಾಸಕರಾಗಿ ಮಾಡಿರ್ತಕ್ಕಂಥದ್ದು, ಎಜುಕೇಟೆಡ್ ಮಹಿಳೆ ಕೂಡ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ರೆ ಅಲ್ಟಿಮೇಟ್ಲಿ ಇವತ್ತು ಚುನಾವಣೆ ಅಂದಾಗ ಗೆಲುವು ಮುಖ್ಯ. ಅದು ನಾವು ಸೋತಿದ್ದೇವೆ. ಈ ಒಗ್ಗಟ್ಟು ಅನ್ನೋ ಶಬ್ದ ತುಂಬಾ ವಿಚಿತ್ರವಾಗಿದೆ. ಅದು ಬಳಕೆಗಷ್ಟೇ ಸೀಮಿತವಾಗಿದೆ. ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಎಲ್ಲರೂ ಗಮನಿಸಕ್ಕೆ ಎಲ್ಲರಿಗೂ ಗೊತ್ತಿದೆ, ಜಿಲ್ಲೆಯಲ್ಲಿ ಪಕ್ಷದಲ್ಲಿ ಭಿನ್ನ ಸ್ವರಗಳಿದೆ. ಘಟ್ಟದ ಕೆಳಗೊಂದು ಕಾಂಗ್ರೆಸ್, ಘಟ್ಟದ ಮೇಲೊಂದು ಕಾಂಗ್ರೆಸ್. ಅದ್ರ ಜೊತೆಗೆ ಇತ್ತೀಚೆಗೆ ನಾವು ಸಾಕಷ್ಟು ವಿಚಾರಗಳನ್ನು ನೋಡ್ತಾ ಇದ್ದೇವೆ. ಸಿದ್ದಾಪುರದ ವಸಂತ್ ನಾಯ್ಕ್ ರಾಜೀನಾಮೆ ಕೊಟ್ಟರು ಅವರ ಹುದ್ದೆಗೆ. ರವೀಂದ್ರ ನಾಯ್ಕ್ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾಕೆ? ಪಕ್ಷವನ್ನ ಒಂದು ಆಗಿ ಕರೆದುಕೊಂಡು ಹೋಗ್ಲಿಕ್ಕೆ ಲೋಕಸಭೆ ಚುನಾವಣೆ ಎದುರಿಗೂ ಆಗ್ಲಿಲ್ಲ, ಆ ನಂತರವೂ ಆಗ್ಲಿಲ್ಲ. ಈಗ ನಿಮ್ಮ ಪಕ್ಷದವರು ಏನೋ ಆತ್ಮವಿಮರ್ಶೆ ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ. ಬಟ್ ಇದು ಎಲ್ಲ ಸೋಲಿಗೆ ಕಾರಣವಾಗಿದೆ ಅನ್ನೋದಂತೂ ಸತ್ಯ. ನೋಡಿ, ಇವತ್ತು ಒಂದು ಕುಟುಂಬದಲ್ಲಿ ಅಥವಾ ತಾವು ಹೇಳಿದಾಗೆ ಒಂದು ರಾಜಕೀಯ ಪಕ್ಷದಲ್ಲಿ ಭಿನ್ನ ಅಭಿಪ್ರಾಯಗಳು ಇರ್ತಕ್ಕಂಥದ್ದು ಸಹಜ. ಆದ್ರೆ ಸಂಘಟನೆಯ ದೃಷ್ಟಿಕೋನದಲ್ಲಿ ಯಾವತ್ತೂ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ನಾವು ಇವತ್ತು ಒಕ್ಕೊರಳಲ್ಲಿ ಜಿಲ್ಲಾ ಅಧ್ಯಕ್ಷರನ್ನ ನಂಬಿದ್ದೇವೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇವೆ. ಎಲ್ಲರೂ ನಮ್ಮ ಕಾರ್ಯಕ್ರಮ ಹಿರಿಯ ರಾಜಕಾರಣಿಗಳನ್ನ ನಂಬಿದ್ದೇವೆ, ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇವೆ. ಜಿಲ್ಲಾ ಮಂತ್ರಿಯನ್ನ ನಂಬಿದ್ದೇವೆ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಅಭಿಪ್ರಾಯಗಳು ಕೆಲವೊಮ್ಮೆ ಭಿನ್ನ ಇರಬಹುದು, ಅದ್ರ ಬಗ್ಗೆ ನಾನು ಹೇಳ್ತಾ. ಆದರೆ ಇವತ್ತು ಸಂಘಟನಾ ವಿಚಾರವಾಗಿ ತಾವು ಉಳಿದಂತ ಪಕ್ಷಗಳಲ್ಲೂ ನಾವು ನೋಡಿದ್ದೇವೆ. ಕೇವಲ ನಮ್ಮ ಪಕ್ಷ ಅಂತ ಕರೆಕ್ಟ್. ಬಿಜೆಪಿಯಲ್ಲೂ ಕೂಡ ಜಿಲ್ಲಾಧ್ಯಕ್ಷರ ವಿಷಯದಲ್ಲೇ ಹೇಳ್ತೇನೆ. ಜಿಲ್ಲಾಧ್ಯಕ್ಷರನ್ನ ದೇಶಪಾಂಡೆ ಅವರು ಆಸಕ್ತಿ ವಹಿಸಿ ನೇಮಕ ಮಾಡಿದ್ರು ವಿಧಾನಸಭೆ ಚುನಾವಣೆಗಿಂತ ಮೊದಲು. ಅಥವಾ ಜಿಲ್ಲಾಧ್ಯಕ್ಷರು ದೇಶಪಾಂಡೆಯವರ ಶಿಷ್ಯರು ಅಂತಾನೆ ಗುರುತಿಸಿಕೊಂಡವರು. ಇವತ್ತಿಗೆ ಅವ್ರ ಮೇಲೆ ಅಸಮಾಧಾನ ಇದೆ. ಅವರು ಏನು ಕೆಲಸ ಮಾಡೋದಿಲ್ಲ ಅಥವಾ ಸಂಘಟನೆಗೆ ಸರಿಯಾಗಿ ದುಡಿಲಿಲ್ಲ, ಈ ರೀತಿಯನ್ನ ದೇಶಪಾಂಡೆಯವರು ಅದನ್ನ ವ್ಯಕ್ತಪಡಿಸಿದ್ದಾರೆ. ಈ ಶಾಸಕರಾದ ಭೀಮಣ್ಣವರಂತೂ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರುಗಳು ಸಹಮತ ಕೊಟ್ಟಿರಬಹುದು, ಇರ್ಲಿಲ್ಲ. ಆದರೆ ಇವತ್ತು ಡಿಸೆಂಟ್ರಲೈಸ್ ಸಿಸ್ಟಮ್ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದು ಯಾವುದೇ ಪಕ್ಷಗಳು ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ನೇಮಕವನ್ನು ಮಾಡಿರ್ತಾರೆ. ಇವತ್ತು ಸಂಘಟನೆ ಒಬ್ಬರಿಂದ ಸಾಧ್ಯ. ಇವತ್ತು ಪಕ್ಷದ ವಿಚಾರವನ್ನು ತೆಗೆದುಕೊಂಡಾಗ ಜಿಲ್ಲಾ ಅಧ್ಯಕ್ಷ, ಬ್ಲಾಕ್ ಅಧ್ಯಕ್ಷ, ಅದರ ನಂತರದಲ್ಲಿ ಘಟಕಾಧ್ಯಕ್ಷ, ಬೂತ್, ಹೀಗೆ ಅನೇಕ ಸ್ತರದ ಪದಾಧಿಕಾರಿಗಳಿರ್ತಾರೆ. ಸೊ ನಮ್ಮ ಜಿಲ್ಲೆ ಸಹಜವಾಗಿ ಎಲ್ಲಾ ಬ್ಲಾಕ್ಗಳು ಬಹಳ ಸಕ್ರಿಯವಾಗಿವೆ. ಎಲ್ಲ ಬ್ಲಾಕ್ ಅಧ್ಯಕ್ಷರು ಕೂಡ ಬಹಳ ಎಫಿಷಿಯಂಟ್ ಆಗಿ ಕೆಲಸವನ್ನ ಈ ಹಿಂದೆ ಮಾಡಿದ್ದಾರೆ ಚುನಾವಣೆಗಳಲ್ಲಿ. ಇವತ್ತು ಕೂಡ ಮೊನ್ನೆ ನಡೆದಂತ ಸತ್ಯಶೋಧನಾ ಸಮಿತಿಯಲ್ಲಿ ಕೂಡ ಎಲ್ಲರೂ ಭಾಗವಹಿಸಿರ್ತಾರೆ.
ಹಾಗಾಗಿ ಜಿಲ್ಲಾಧ್ಯಕ್ಷರ ನಾಯಕತ್ವದಲ್ಲಿ ಇನ್ನುಳಿದಂತ ಎಲ್ಲ ಪದಾಧಿಕಾರಿಗಳು ಕೂಡ ಸಂಘಟನೆಯನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿರ್ತಾರೆ. ಕೇವಲ ಒಬ್ಬ ಜಿಲ್ಲಾಧ್ಯಕ್ಷರಿಂದ ಇಡೀ ಜಿಲ್ಲೆಯನ್ನ ತೂಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ವಿಕೇಂದ್ರೀಕರಣ ವ್ಯವಸ್ಥೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನಾವೆಲ್ಲರೂ ಕೂಡ ಕೊಟ್ಟಿದ್ದೇವೆ. ಹಾಗಾಗಿ ನಾವು ಜಿಲ್ಲಾಧ್ಯಕ್ಷರ ಮೇಲೊಂದೇ ನಾವು ಯಾರೇ ಕೂಡ ಆಪಾದನೆ ಮಾಡೋದು ಸರಿಯಲ್ಲ ಹೇಳುವಂತದ್ದು ನನ್ನ ಅನಿಸಿಕೆ. ಎಲ್ಲ ಶಾಸಕರು, ಜಿಲ್ಲಾ ಸಚಿವರು, ಹಿರಿಯ ನಾಯಕರು ಜಿಲ್ಲಾಧ್ಯಕ್ಷರಿಗೆ ಅಭಿಯಾನ ಕೊಟ್ಟಿದ್ದಾರೆ. ಈಗ ಎಲ್ಲರಿಗೂ ಗೊತ್ತಿರುವಂತೆ ಕಾಂಗ್ರೆಸ್ನಲ್ಲಿ 2 ನಾಯಕತ್ವ, ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ನಾಯಕತ್ವ, ಇನ್ನೊಂದು ಹಿರಿಯ ನಾಯಕರ ದೇಶಪಾಂಡೆ ಅವರ ನಾಯಕತ್ವ. ಈ ಎರಡೂ ಗುಂಪುಗಳು ಪರಸ್ಪರ ಹಾವು ಮುಂಗುಸಿ ಅಂತ ಇದ್ದಾವೆ. ಈ ಉದಾಹರಣೆಗೆ ಭೀಮಣ್ಣವರು, ದೇಶಪಾಂಡೆ ಅವರು ಒಂದು ಪಂಗಡದಲ್ಲಿದ್ರೆ, ಕರಾವಳಿಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಾಸಕ ಸತೀಶ್ ಸೈಲು, ನಿವೇದಿತಾ ಆಳ್ವ, ಈ ಎಲ್ಲರ ತಂಡ. ಯಾಕೆ ಇದು ಹಾವು ಮುಂಗುಸಿ ಒಂದೇ ಪಕ್ಷದಲ್ಲಿ? ತಾವು ಹೇಳಿರ್ತಕ್ಕಂಥ ವಿಚಾರಗಳು ಮಾಧ್ಯಮದಲ್ಲಿ ಬಿಂಬಿತವಾಗಿರ್ಬೋದೇ ವಿನಃ ನಮ್ಮ ಯಾವುದೇ ಮುಖಂಡರು ಕೂಡ ಇದಕ್ಕೆ ಸೊಪ್ಪು ಹಾಕಿರ್ತಕ್ಕಂಥದ್ದು ಉದಾಹರಣೆ ಇಲ್ಲಿ ಗೊತ್ತಾಗತ್ತೆ. ಯಾಕೆ ಗೊತ್ತಾಗತ್ತೆ ಹೇಳಿ. ಈಗ ಒಂದು ಕೆಡಿಪಿ ಮೀಟಿಂಗ್ ಅಂದ್ರೆ ನೀವು ಉದಾಹರಣೆಗೆ ತಗೊಂಡಿದ್ರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೆಡಿಪಿ ಮೀಟಿಂಗ್ ಮಾಡಿದ್ರೆ ಉಳಿದವ್ರು ಹೋಗೋದಿಲ್ಲ. ದೇಶಪಾಂಡೆ ಅವರು ಸಪರೇಟ್ ಆಗಿ ಹೋಗಿ ಒಂದು ಸಭೆ ಮಾಡ್ತಾರೆ, ಆಡಳಿತ ಸುಧಾರಣಾ ಅಧ್ಯಕ್ಷರಾಗಿ. ಕರೆಕ್ಟ್. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರೋದಿಲ್ಲ. ಅಂದ್ರೆ ಸಮನ್ವಯ ಅನ್ನೋದು ಈ ವೈಮನಸ್ಸಿನ ಕಾರಣದಿಂದ ಎಲ್ಲ ಹೊರಟೋಗಿದೆ. ನಾನು ಅದು ಒಪ್ಪೋದಿಲ್ಲ. ಕಾರಣ ಸಹಜವಾಗಿ ದೇಶಪಾಂಡೆ ಅವರು ಒಬ್ಬ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ಮೀಟಿಂಗ್ ಅನ್ನ ತಗೊಂಡಿರ್ತಕ್ಕಂಥದ್ದು. ಜಿಲ್ಲೆಯ 2-3 ಶಾಸಕರು ಪಕ್ಷಾತೀತವಾಗಿ ಭಾಗವಹಿಸಿರ್ತಕ್ಕಂಥದ್ದು. ಉಸ್ತುವಾರಿ ಸಚಿವರು ಕೆಡಿಪಿ ಮೀಟಿಂಗ್ ಅನ್ನ ತಗೊಂಡಿರ್ತಕ್ಕಂಥದ್ದು. ಆಗಲೂ ಕೂಡ ಅನೇಕ ಶಾಸಕರುಗಳು ಭಾಗವಹಿಸಿರ್ತಕ್ಕಂಥದ್ದು ಉದಾಹರಣೆಗಳಿವೆ. ಕೆಲವೊಮ್ಮೆ ಯಾವುದೋ ಕಾರ್ಯಕ್ರಮದ ನಿಮಿತ್ತ ಶಾಸಕರುಗಳು ಗೈರಾಗಿರ್ಬೋದು, ಸಂಬಂಧಪಟ್ಟವರಿಗೆ ಸಕಾರಣವನ್ನು ಕೂಡ ಕೊಟ್ಟಿರ್ಬೋದು ಹೇಳುವಂಥದ್ದು ನನ್ನ ಅನಿಸಿಕೆ. ಒಟ್ಟಾರೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಸಹಜವಾಗಿ ಅಭಿಮಾನ ಒಂದ್ ಕಡೆ ಹೆಚ್ಚಿರುತ್ತೆ. ಅದು ಈ ಕ್ಷೇತ್ರ ಅಂತ ನೀವು ಇವತ್ತು ಚಿತ್ರೋದ್ಯಮ ತಗೊಂಡ್ರು ಕೂಡ ಕೆಲವೊಬ್ರು ಶಿವರಾಜ್ ಕುಮಾರ್ ಫ್ಯಾನ್ಸ್ಗಳಿರ್ಬೋದು, ಕೆಲವರು ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸ್ಗಳಿರ್ಬೋದು. ಅಭಿಮಾನ ಹೆಚ್ಚಿರ್ಬೋದು. ಆದ್ರೆ ಎಂದೂ ಕೂಡ ಇಂಡಸ್ಟ್ರಿಯನ್ನ ಹಾಳು ಮಾಡುವ ದೃಷ್ಟಿಕೋನವನ್ನ ಅಭಿಮಾನಿಗಳು ಹೊಂದಿರೋದು. ಹಾಗೆ ನಾನು ಒಪ್ತೇನೆ. ಕೆಲವೊಮ್ಮೆ ಉದಾಹರಣೆಗೆ ನಾನು ಹೆಚ್ಚು ಅಭಿಮಾನವನ್ನ ದೇಶಪಾಂಡೆ ಅವ್ರ ಜೊತೆ ಇಟ್ಕೊಂಡಿದ್ದೆ. ಆದ್ರೆ ಪಕ್ಷದ ವಿಚಾರ ಬಂದಾಗ ನಾವೆಲ್ಲರೂ ಒಂದೇ. ನಾಯಕತ್ವದ ವಿಚಾರ ಬಂದಾಗ ಸಹಜವಾಗಿ ಹೆಚ್ಚು ಆಸಕ್ತಿನೋ ಹೆಚ್ಚು ಅಭಿಮಾನವನ್ನು ನಾವು ಒಬ್ಬೊಬ್ಬ ನಾಯಕರಿಗೆ ನಾವು ನೋಡ್ಬೋದು ಆ ದೃಷ್ಟಿಕೋನ. ಆದ್ರೆ ಪಕ್ಷಕ್ಕೆ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗುವಂತ ಕೆಲಸವನ್ನು ಯಾವ ಕಾರ್ಯಕರ್ತರು ಅಥವಾ ಕೆಳಮಟ್ಟದ ಮುಖಂಡರುಗಳು ಮಾಡೋದಿಲ್ಲ ಹೇಳುವಂತದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ದೀಪಕ್ ದೊಡ್ಡವರು ಸನ್ಯಾಸಿ ಅಲ್ಲ, ರಾಜಕಾರಣಿ. ಆದ್ರೆ ಪಕ್ಷದಲ್ಲಿ ಎಲ್ಲೋ ಒಂದ್ ಕಡೆ ತನ್ನನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಥವಾ ಮಾಡಿದ್ದಾರೆ. ಆ ಕಾರಣಕ್ಕೆ ನಾನು ಬಿಜೆಪಿಗೆ ಹೋಗಬಹುದು ಅಂತ ಈ ವಿಧಾನಸಭೆ ಚುನಾವಣೆ ಹಿಂದೆ ನೀವೊಮ್ಮೆ ಯೋಚನೆ ಮಾಡಿದ್ರಿ ಅನ್ನೋದು ಕೆಲವು ಮೂಲಗಳಿಂದ ನಂಗೆ ಗೊತ್ತಾಯ್ತು. ಹಾಗೇನೆ ನೋಡಿ, ನಾನು ನನ್ನ ಶಿಕ್ಷಣವನ್ನು ಮುಗಿಸಿ ಶಿರ್ಷಿಗೆ ಬಂದ ನಂತರ ಪಕ್ಷದಲ್ಲಿ ಕುಳಿಸ್ಕೊಂಡಿರ್ತಕ್ಕಂಥ ಪಕ್ಷ ಸಾಕಷ್ಟು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದೆ. ಈಗಾಗಲೇ ಹೇಳಿದಾಗೆ ಜನಪ್ರತಿನಿಧಿ ಆಗುವಂತಹ ಯೋಗ ಬಂದಾಗ ನಾನು ಅದಕ್ಕೆ ಸ್ಪರ್ಧೆಗೆ ಇಳೀತೇನೆ ಹೇಳುವಂತದ್ದು ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸಹಜವಾಗಿ ಎಲ್ಲ ಕ್ಷೇತ್ರ ಅದು MLA ಅಲ್ಲಿ ಇವತ್ತು ನಮ್ಮ ಭೀಮಣ್ಣವರು ಇಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಯಾವುದೇ ರೀತಿಯಾದಂತಹ ಪಕ್ಷವನ್ನು ಬಿಡ್ತಕ್ಕಂಥ ಪ್ರಮೇಯವೇ ಇದೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಸಂಘಟನೆ ಹಿರಿಯರು ಹೇಳ್ತಕ್ಕಂತಹ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನು ಮಾಡ್ತೇನೆ. ಇನ್ನುಳಿದಂತಹದ್ದನ್ನು ಪಕ್ಷದ ವರಿಷ್ಠರಿಗೆ ಮತ್ತು ಪಕ್ಷದವರಿಗೆ ಬಿಡ್ತೇನೆ. ಜವಾಬ್ದಾರಿ ಕೊಡುವಂತಹದ್ದು ಅಥವಾ ಇನ್ನೂ ಹೆಚ್ಚಿನ ಹುದ್ದೆಗಳನ್ನ ಕೊಡ್ತಕ್ಕಂಥ ಒಂದು ಪಕ್ಷದ ವರಿಷ್ಠರಿಗೆ ಬಿಡಲಿಕ್ಕೆ ಬಯಸ್ತೇನೆ. ಇನ್ನೊಂದು TSS ಗೆ ಸಂಬಂಧಪಟ್ಟ ಹಾಗೆ ತಮ್ಮ ಮೇಲೆ ಒಂದು ಆರೋಪ ಉಂಟು. ಒಂದು ಮುಸ್ಲಿಂ ಕುಟುಂಬದ ಜಮೀನನ್ನು ತಾವು GPA ಮಾಡ್ಕೊಂಡಿದ್ರಿ. ಅವರ ಹೆಸರಲ್ಲಿ ಸಾಲ ಮಾಡಲಾಗಿತ್ತು, ಅದು ಕಟ್ಟುಬಾಕಿ ಆಗಿದೆ. ಅವ್ರ ಬಗ್ಗೆ ಪೇಪರ್ ನೋಟಿಫಿಕೇಶನ್ ಆದಾಗ ಅವರು ಸ್ವತಃ ಕುಟುಂಬದವರು TSS ಗೆ ಹೋಗಿ ಹೌದು ಸಾಲ ಮಾಡಿದ್ದವರು, ಆದ್ರೆ ನಮಗೆ ಇದೆಲ್ಲ ವ್ಯವಹಾರಗಳು ಗೊತ್ತಿರ್ಲಿಲ್ಲ, ಈ ಸಾಲದ ದುಡ್ಡನ್ನು ದೀಪಕ್ ದೊಡ್ಡವರು ತಗೊಂಡ್ಬಿಟ್ಟಿದ್ದಾರೆ ಅಂತ ಅವರು ಅಲ್ಲಿ TSS ಅಲ್ಲಿ ಕ್ಲೇಮ್ ಮಾಡಿದ್ದಾರೆ.
ಈ ವಿಚಾರದ ಬಗ್ಗೆ ನೀವೇನು? ನೋಡಿ, ನಾವು ಒಂದು ಜಾಗವನ್ನ ಪರ್ಚೇಸ್ ಮಾಡಬೇಕು, ಆ ಕುಟುಂಬದ ಜೊತೆ ನಾವು ಒಡಂಬಡಿಕೆಯನ್ನ ಮಾಡ್ಕೊಳ್ಬೇಕು. ಅದು ನಾನು ಸವಿಸ್ತಾರವಾಗಿ ಹೇಳಲಿಕ್ಕೆ ಬಯಸೋದಿಲ್ಲ. ಅದು 63 ಸೈಟ್ಗಳಿಗೆ 40 ಸೈಟ್ ನಮಗ್ ಬರ್ತಕ್ಕಂಥ 23 ಸೈಟ್ಗಳು ಅವ್ರು ವಿಲೇವಾರಿ ಮಾಡ್ತಾರೆ. ಆ ಡೆವಲಪ್ಮೆಂಟ್ ಚಾರ್ಜ್ಗಳು ಅವ್ರು ಕೊಡ್ತಕ್ಕಂಥದ್ದೇ. ಮತ್ತು ಡೆವಲಪ್ಮೆಂಟ್ಗೆ ಹಣ ತಗೊಳ್ಳುವಂತ ವೆಚ್ಚವನ್ನ ನಾವು ಹೀಗೆ ಮಾಡೋಣ ಅನ್ನುವಂಥದ್ದು ಅವರ ಸಹಮತದೊಂದಿಗೆ ನಾವು ಮಾಡಿರ್ತಕ್ಕಂಥ ಸತ್ಯ. ಅದರಲ್ಲಿ ಎರಡನೇ ಮಾತು. ಆದರೆ ಆ ಕುಟುಂಬದವರು ನಮಗೆ ಇನ್ನೂ ಕೂಡ 25ಕ್ಕೂ ಹೆಚ್ಚು ಸೈಟ್ಗಳು ನಮಗೆ ಬರ್ತಕ್ಕಂಥ. ಇವತ್ತು ನೀವು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ನೀವೇ ಅಂದಾಜು 25 ಸೈಟ್ಗೆ ಶಿರ್ಸಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಆ ಮೊತ್ತ ಎಷ್ಟು ಹೇಳುವಂಥದ್ದನ್ನು ತಾವು ಅಂದಾಜು. ಜೊತೆಯಲ್ಲಿ ಜಂಟಿಯಾಗಿ ನಾವು ಡೆವಲಪ್ಮೆಂಟ್ ಮಾಡಬೇಕು. ಅವ್ರದೇ ಆದಂತ ಪಾಲ್ಗಳು ಡೆವಲಪ್ಮೆಂಟ್ಗೆ ಕೊಡ್ತಕ್ಕ ಅದು ಸಾಕಷ್ಟು ಆಗತ್ತೆ. ಅದು ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗೋದು. ಸೊ ಹಾಗಾಗಿ ಅದನ್ನು ಕೂಡ ಅವ್ರು ನಮಗೆ ಮರುಪಾವತಿ ಮಾಡಿ. ಸೊ ಈ ದೃಷ್ಟಿಕೋನದಲ್ಲಿ ನಾವು ಪರಸ್ಪರ ಚೆನ್ನಾಗಿದ್ದಾಗ ಒಂದು, ಅದು ಚೆನ್ನಾಗಿಲ್ಲ ಅಂದಾಗ ನಾವು ಆಪಾದನೆ ಮಾಡ್ತೀವಿ. ಕರೆಕ್ಟ್. ಈಗ ನೀವು ಸ್ಪಷ್ಟಪಡಿಸೋದು ಏನಂದ್ರೆ ಅವರಿಂದ ನಿಮಗೆ ಬರತಕ್ಕಂಥದ್ದಿದೆ, ಸೈಟ್ ಗಳನ್ನ ಹ್ಯಾಂಡ್ ಓವರ್ ಮಾಡೋದಿದೆ. ಕರೆಕ್ಟ್. ಆದ್ರೆ PSS ಗೆ ಕಟ್ಟುವಂತ ಅಮೌಂಟ್ ವಿಚಾರದಲ್ಲಿ ಅವರು ನಮಗೆ ಸಂಬಂಧ ಇಲ್ಲ, ಇದು ದೀಪಕ್ ದೊಡ್ಡವರು ಅವರು ಕಟ್ತಾರೆ, ಅವ್ರು ತಗೊಂಡಿದ್ದಾರೆ. ಈಗ ನೀವ್ ಹೇಳೋದು ಅವರಿಂದ ನಮಗೆ ಬರತಕ್ಕಂಥದ್ದು. ಒಟ್ಟಾರೆಯಾಗಿ TSS ಗೆ ಕಟ್ಟಬೇಕಾದವರು ಯಾರು ಅಲ್ಲ. ಈಗ ಉದಾಹರಣೆ ನೋಡಿ, ಕರಾರಿನ ಪ್ರಕಾರ ನಮ್ಗೆ ಬರ್ತಕ್ಕಂಥ 25 ಸೈಟ್ಗಳು ನಮ್ಗೆ ಬಂದಾಗ ನಾವು ಕರಾರು ಮಾಡ್ಕೊಂಡಿರ್ತೇವೆ. ಸಹಜವಾಗಿ ಯಾವುದೇ ವ್ಯವಹಾರ ಬಂದಾಗ ಜವಾಬ್ದಾರಿ ಹೆಚ್ಚು ನಮ್ದಾಗ. 25 ಸೈಟ್ಗಳನ್ನ ನಮಗೆ ಕೊಟ್ಟಾಗ ಜವಾಬ್ದಾರಿ ಹೆಚ್ಚು ನಮ್ಮ ಮೇಲೆ. ನೀವು ಕರಾರಿನ ಪ್ರಕಾರ ನೀವು ಸೈಟ್ ಅನ್ನು ಕೊಡೋದು, ಜೊತೆಯಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಹಣವನ್ನು ನೀವು ನಮಗೆ ಮರುಪಾವತಿ ಮಾಡಿ. ಆ ಸಂದರ್ಭ ಸಹಜವಾಗಿ ಅಥವಾ ಅವರೇ ಇರ್ಬೋದು ಅಥವಾ ಸೊಸೈಟಿ ಕಾನೂನು ಸಲಹೆಯನ್ನು ಪಡ್ಕೊಂಡು ಹೋಗ್ತಕ್ಕಂಥದ್ದು ಸಹಜ. ಸೊ ಈಗ ಕಟ್ಟಬೇಕಾದ ಜವಾಬ್ದಾರಿ ಈಗ ಏನ್ ನಿಮ್ಗೆ ಸೈಟ್ ನಮ್ಮ ಮೇಲಿದೆ ಬೇಕಾದಂತ ಜವಾಬ್ದಾರಿ ನಮ್ಮದೇ. ಆದರೆ ಒಂದು ವ್ಯವಹಾರ ಅಂದ್ರೆ ಒಂದು ಕರಾರು, ಆ ಕರಾರು ಪ್ರಕಾರ ಎರಡೂ ಪಾರ್ಟಿಗಳು ನಡ್ಕೋಬೇಕು. ಇದು ನನ್ನ ಮಾತು. ಇನ್ನೊಂದು ಆರೋಪ ಕೇಳುವಂತಹ ಸಂದರ್ಭದಲ್ಲಿ ಈ CP ಬಜಾರ್ ಇಲ್ಲೊಂದು ಕಟ್ಟಡದ ಖರೀದಿ ಆಯಿತು PSS ಗೆ. ಆ ಸಂದರ್ಭದಲ್ಲಿ ಏನು ಪೇಮೆಂಟ್ ಆಗ್ಬೇಕಿತ್ತು ನೇರವಾಗಿ PSS ಇಂದ ನಿಮ್ಮ ಇನ್ನೋಸೆಂಟ್ರ್ ಕಂಪ್ನಿಗೂ ಅಥವಾ ದೀಪಕ್ ದೊಡ್ಡೂರ್ ಅವರಿಗೆ ಚೆಕ್ ಥ್ರೂ ಪೇಮೆಂಟ್ ಆಗಿದೆ, ಪಾರ್ಟಿಗೆ ಡೈರೆಕ್ಟ್ ಆಗಿಲ್ಲ ಅನ್ನೋ ಆರೋಪ ಕೇಳಿ. ಸತ್ಯಕ್ಕೆ ದೂರವಾದಂತ ಮಾತು. ಆ ಜಾಗ ನಾವು ಅಗ್ರಿಮೆಂಟ್ ಮಾಡಿರ್ತಕ್ಕಂಥದ್ದು ಹೌದು. ಅದು ಇರ್ತಕ್ಕಂಥದ್ದು 6 ಗುಂಟೆ CTS ಪ್ರಾಪರ್ಟಿ, 14,000 ಚದರಡಿ ಆಲ್ರೆಡಿ ಬಿಲ್ಡಿಂಗ್ ಬಿಲ್ಡಿಂಗ್ ಇತ್ತು. ಸೊ ನಾವು ಅಂಬಾರಾಮ್ ಪಟೇಲ್ ಹೇಳುವಂಥವ್ರು ನಮ್ಮ ಜೊತೆ ಕರಾರನ್ನ ಮಾಡಿದ್ವಿ. 1 ವರ್ಷದೊಳಗಡೆ ನೀವು ಅದನ್ನ ನೋಂದಾಯಿಸ್ಕೋಬೇಕು ಅನ್ನುವಂಥದ್ದು. ತದನಂತರ ನಾವು ಒಂದಿಷ್ಟು ಅಡ್ವಾನ್ಸ್ ಗಳನ್ನ ಕೊಟ್ಟಿರ್ತಕ್ಕಂಥ. ಸಹಜವಾಗಿ ಕರಾರು ಮಾಡ್ಕೋಬೇಕಿದ್ರೆ ಹಾಗೆ ಯಾರು ಕರಾರು ಮಾಡ್ಕೊಡೋಣ. ನಾವು ಒಂದು ಸಫಿಷಿಯಂಟ್ ಮೊತ್ತದ ಅಡ್ವಾನ್ಸ್ ಅನ್ನ ನಾವು ಕೊಟ್ಟಿದ್ವಿ. TSS ಅವರು CP ಬಜಾರ್ದಲ್ಲಿ ಸೂಪರ್ ಮಾರ್ಕೆಟ್ ಮಾಡ್ತಾರೆ ಹೇಳುವಂತ ನಮಗೆ ಸುದ್ದಿ ಗೊತ್ತಾದಂತಹ ಸಮಯ ನಾವು ಅಪ್ರೋಚ್ ಆಗಿದ್ವಿ. ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು ನಮ್ಮೊಂದು ದಿಶಾ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ನಮ್ಮ 2 ಪಾರ್ಟ್ನರ್ಸ್, ಗಣೇಶ್ ಭಟ್ ಮತ್ತು ಪ್ರಶಾಂತ್ ಭಟ್, ಅವ್ರ ಹೆಸರಿಗೆ ಅಗ್ರಿಮೆಂಟ್ ಆಗಿದೆ. ನಾವೆಲ್ಲರೂ ಕೂಡ ಹೋಗಿ ಅಂದಿನ ಆಡಳಿತ ಮಂಡಳಿ ನಮ್ಮ ಶಾಂತಾರಾಮ್ ಹೇಳಿದಾಗ ಹೀಗಿದೆ, ನಮ್ಮ ತಾವು ಬೇಕಾದ್ರೆ ಲೀಸ್ ತಗೋದು ಅಂತ ಹೇಳಿದಾಗ ಅವರು ವಿಚಾರ ಮಾಡ್ತೀವಿ ಅಂತ. ತದನಂತರದಲ್ಲಿ 5-6 ತಿಂಗಳ ಕಳೆದು ಅವರು ಇಲ್ಲ ನಾವು ಪರ್ಚೇಸೇ ಮಾಡ್ತೀವಿ ಅಂತ ಹೇಳಿದಾಗ ನೇರವಾಗಿ ಅಂಬಾರಾಮ್ ಪಟೇಲ್ ಅವ್ರಿಗೆ ನಾವು ಸಂಪರ್ಕ ಮಾಡಿಕೊಟ್ಟಿದ್ವಿ. ನಾವು ಕೊಟ್ಟಿರ್ತಕ್ಕಂಥ ಮೊತ್ತಕ್ಕೆ ಅಲ್ಲಿಯ ಇಂಟ್ರೆಸ್ಟು ಮತ್ತು ಒಂದ್ ಸ್ವಲ್ಪ ಮಟ್ಟಿಗೆ ರಾಯಲ್ಟಿ ಕೊಟ್ಟಿರ್ತಕ್ಕಂಥ ಸಹಜ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ. ಇವತ್ತು ತಾವು ಹೇಳಿದಾಗ ನಮ್ಮೆ ಸ್ಪಷ್ಟಪಡಿಸ, ನನ್ನ ಕಿವಿಗೂ ಕೂಡ ಬಿದ್ದಿದೆ. 1.5 ಕೋಟಿಗೆ ತಗೊಂಡಿದ್ರಂತೆ 5 ಕೋಟಿಗೆ ಹೋಗಿದೆ.
ನಾನು ನಿಮ್ಮ ಮೇಲೆ ಬಿಡ್ತೇನೆ. ಅಲ್ಲಿ ಒಂದಷ್ಟು ವಿಷಯಗಳು ಈಗ TSS ನ ಹಳೆ ಆಡಳಿತ ಮಂಡಳಿ ಅಥವಾ ಪ್ರಧಾನ ವ್ಯವಸ್ಥೆ ಅವರೇ ಗೊಂದಲಕ್ಕೆ ಬಿದ್ದಿದ್ದಾರೆ, ಅವರೇ ಗೊಂದಲಕ್ಕೆ ಅಡಗಿದೆ. ಒಂದು ಸರಿ ಒಂದು ಅಮೌಂಟ್ ಹೇಳು, ಇನ್ನೊಂದ್ ಸರಿ 5 ಕೋಟಿ ಅಂತ, ಇನ್ನೊಂದು ಸಭೆಯಲ್ಲಿ 6 ಕೋಟಿ ಅಂತ. ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಇರಬಹುದು. ಆದ್ರೆ ನಾನು ಒಂದು ಕ್ಲಾರಿಫಿಕೇಶನ್ ತಮ್ಮ ಮೂಲಕ ಮಾಡ್ಲಿಕ್ಕೆ ಬಯಸೋದೆ. ಇವತ್ತು ಹೃದಯ ಭಾಗದಲ್ಲಿ ಶಿರ್ಸಿ 6 ಗುಂಟೆ ಸಿಟಿ ಸರ್ವೆಯ ಪ್ರಾಪರ್ಟಿ ಪ್ಲಸ್ 14,000 ಚದರಡಿಯ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ನೀವು ಅಸೆಸ್ ಮಾಡಿ 1.5 ಕೋಟಿಗೆ ಸಿಗುತ್ತೆ. ನೀವು ಅಸೆಸ್ ಮಾಡಿ. ನಾನೇನ್ ಹೇಳೋದು ಅಥವಾ ತಿಳಿದಂತವ್ರಿಗೆ ನೀವು ಕೇಳಿ ಮಾಹಿತಿನ ಪಡ್ಕೋಬೇಕು ಹೇಳುವಂತದ್ದು ನನ್ನೊಂದು ಅನಿಸಿಕೆ. ಜೊತೆಯಲ್ಲಿ ಒಬ್ಬ ಉದ್ಯಮಿ ಅಥವಾ ಒಬ್ಬ ರಾಜಕಾರಣಿ ಹಾಗಾದ್ರೆ ಉದ್ಯಮವನ್ನೇ ಮಾಡಬಾರ್ದ? ಇವತ್ತು ಏನಾಗುತ್ತೆ ಅಂತ ಸಹಜವಾಗಿ ಉದ್ಯಮದಲ್ಲಿ ತಾವು ಹೇಳಿದಾಗ ನಾವು ರಿಯಲ್ ಎಸ್ಟೇಟ್ಗೆ ಹಣ ತೊಡಗಿಸ್ತೇವೆ. ಕೆಲವೊಮ್ಮೆ ಬರುತ್ತೆ, ಕೆಲವೊಮ್ಮೆ ಡಿಲೇ ಆಗುತ್ತೆ, ಕೆಲವೊಮ್ಮೆ ಕಟ್ಟಲಿಕ್ಕೆ ತೊಂದರೆ ಆಗುತ್ತೆ. ನಾನು ಹೋಗ್ತೇನೆ. ಅನ್ಯಾಯ ಮಾಡಬೇಕು ಅಂತ ಬರುವಿಕೆ ಸ್ವಲ್ಪ ತಡ ಆಗಬಾರ್ದು. ಆ ವಿಚಾರವನ್ನು ನಾನು ಇಟ್ಕೊಂಡಾಗ ಇವತ್ತು ದೀಪಕ್ ದೊಡ್ಡ ಉದ್ಯಮನೇ ಮಾಡಬಾರ್ದು, ಲಾಭವನ್ನೇ ಅಪೇಕ್ಷೆ ಪಡಬಾರ್ದು. ಇದು ಎಷ್ಟು ಮಟ್ಟಿಗೆ ಸರಿ ಹೇಳುವಂತದ್ದು ನಾನು ವೀಕ್ಷಕರಿಗೆ ಕೇಳಿ ಬಯಸ್ತೇನೆ. ಯಾಕೆಂದ್ರೆ ರಾಜಕೀಯದಲ್ಲಿ ಇರೋರು ಉದ್ಯಮವನ್ನು ನಡೆಸಬೇಕು ಹೇಳುವಂತದ್ದು ಅನಿವಾರ್ಯ. ಕೆಲವು ಸಂದರ್ಭ ನ್ಯಾಯಯುತವಾಗಿ ನಡೆಸಿ, ಆಮೇಲೆ ಯಾವುದೇ ಅನ್ಯಾಯ. ಅಲ್ಲಿ ಬಂದಿರೋ ಪ್ರಶ್ನೆ ಅದೇ. ಈಗ ಸಾಕಷ್ಟು ಲ್ಯಾಂಡ್ ವ್ಯವಹಾರ ಆಗಿದೆ. ಅಲ್ಲಿ TSSಗೆ ಒಂದಷ್ಟು ಲ್ಯಾಂಡ್ ಗಳನ್ನು ಖರೀದಿ ಮಾಡಿದ್ದಾರೆ. ಅದ್ರ ನಡುವೆ ಒಂದಷ್ಟು ಆರೋಪಗಳು 14 ದಿವಸಕ್ಕೆ ಡಬಲ್ ಮಾಡಿ ತಗೊಂಡು, ಈ ರೀತಿ ಆರೋಪಗಳು ಬಂದಲ್ಲೆಲ್ಲ ರವೀಶ್ ಹೆಗ್ಡೆ ಅವರ ಮೇಲೆ ಅಥವಾ ಹಳೆ ಆಡಳಿತ ಮಂಡಳಿಯ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ರಾಮಕೃಷ್ಣ ಹೆಗಡೆ ಮೇಲೆ ಆರೋಪಗಳು ಬರುವಾಗ ಅದರ ಜೊತೆಗೆ ಎಲ್ಲೋ ದೀಪಕ್ ದೊಡ್ಡವರವರ ಹೆಸರು ಲಿಂಕ್ ಆಗತ್ತೆ, ಮುಸ್ತಗಿ ಅವರ ಹೆಸರು ಲಿಂಕ್ ಆಗತ್ತೆ. ಅಂದ್ರೆ ಈ ಇಡೀ ಒಂದು ತಂಡ ಇದನ್ನು ಮಾಡಿದೆ ಅನ್ನೋ ರೀತಿಯಲ್ಲಿ ಅರ್ಥ ಬರ್ತದೆ. ಇದಕ್ಕೆ ನಾನು ತಾರ್ಕಿಕ ಅಂತ್ಯವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. TP ಬಜಾರ್ ಏನು ಜಾಗದ ವಿಚಾರವಾಗಿ ನಾನು ಈಗಾಗಲೇ ಹೇಳಿದಾಗ ಅಂಬಾರಾಮ್ ಪಟೇಲ್ ಅವರನ್ನ ಪರಿಚಯ ಮಾಡಿಕೊಂಡು ಆ ವ್ಯವಹಾರ ನಡೆದಿರೋದು ಕಾನೂನುಬದ್ಧವಾಗಿ ಮಾರ್ಕೆಟ್ ವ್ಯಾಲ್ಯೂ ಅನುಗುಣವಾಗಿ ಇವತ್ತು ಪರ್ಚೇಸ್ ಆಗಿದೆ. ಪ್ರಶ್ನೆ ಇನ್ನುಳಿದಂತಹ ಜಾಗಗಳನ್ನ ಪರ್ಚೇಸ್ ಮಾಡಬೇಕು. ನನ್ನ ಅನಿಸಿಕೆ ಹಿಂದಿನ ಆಡಳಿತ ಮಂಡಳಿ ಸರ್ವಾನುಮತದಿಂದ ಆಗಿರ್ಬೋದು, ಬಹುಮತದಿಂದ ಆಗಿರ್ಬೋದು, ಅಥವಾ ಸರ್ವಾನುಮತದಿಂದ ಠರಾವ್ ಆಗಿರ್ಬೋದು ಹೇಳುವಂಥದ್ದು. ಜೊತೆ ಅಂದಿನ ಆಡಳಿತ ಮಂಡಳಿಗೆ ಯಾರು ಕಾನೂನು ಸಲಹೆ ಕೊಡ್ತಿದ್ರು ಅವ್ರ ಸಲಹೆಯನ್ನ ಪಡ್ಕೊಂಡಿರ್ಬೋದು ಹೇಳುವಂಥದ್ದು ನನ್ನ ಅನಿಸಿಕೆ, ವೈಯಕ್ತಿಕ ಅನಿಸಿಕೆ. ಮತ್ತಾದಷ್ಟು ಪ್ರಶ್ನೆಗಳಿಗೆ, ರಾಜಕೀಯ ಪ್ರಶ್ನೆಗಳಿಗೆ ಹಿಂತಿರುಗಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.